ನಮಸ್ಕಾರ ಸ್ನೇಹಿತರೆ, ಏನಪ್ಪ ಹೊಸ ಜೀವನ, ಹೊಸ ನ್ಯೂ ಚಾಪ್ಟರ್ ಶುರುವಾಗ್ತದೆ. ಈ ಕಡೆ ವೈಷ್ಣು ಲಕ್ಷ್ಮಿಗೆ ಕೊಟ್ಟ ಶಾಕ್ ಏನಪ್ಪ, ಹಾಗಿದ್ರೆ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾರುಣ್ಯ ಅವರ ಮುಖಾಂತರ ವೈಷ್ಣವ್ಗೆ ಕೀರ್ತಿಯ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಕಾರುಣ್ಯ ಅವರು ಒಂದು ಡೈರಿ ತಗೊಂಡು ಬರ್ತಾರೆ. ಡೈರಿಲಿ ವೈಷ್ಣವ್ಗೆ ಬಿಗ್ ಶಾಕ್ ಆಗಿದೆ. ಬಿಕಾಸ್ ಕೀರ್ತಿ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ಆ ಒಂದು ಡೈರಿಲಿ ಐ ಲವ್ ಯು ವೈಷ್ಣವ್, ಐ ಕಾಂಟ್ ಲೀವ್ ವಿತೌಟ್ ಯು ಅಂತ ಬರೆದಿರ್ತಾಳೆ. ಇದನ್ನ ನೋಡಿದ್ದೆ ತಡ ವೈಷ್ಣವ್ಗೆ ಶಾಕ್ ಆಗುತ್ತೆ. ಬಟ್ ಆದರೂ ಅವನಿಗೂ ಕೂಡ ಅನುಮಾನ ಇರುತ್ತೆ, ಕೀರ್ತಿ ಯಾವತ್ತೂ ಕೂಡ ಮೂವ್ ಆನ್ ಆಗೋಳಲ್ಲ. ಆಲ್ ಆಫ್ ಅ ಸಡನ್ ಇದು ಒಂದು ಡ್ರಾಮಾ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಸಾಕ್ಷಿ ಸಮೇತ ಕಾರುಣ್ಯ ಅವರು ಆ ಡೈರಿ ಕೊಡ್ತಾರೆ. ಜೊತೆಗೆ ನಿನ್ನ ಹಿಂದೆ ಸ್ಕೆಚ್ ಹಾಕ್ತಿದ್ದಾಳೆ ನನ್ನ ಮಗಳು ಅಂತ ಹೇಳ್ತಾರೆ. ಆದರೆ ಕಾವೇರಿ ಮ್ಯಾಟರ್ ತೆಗಿಯೋದಿಲ್ಲ. ಬಿಕಾಸ್ ಇವನು ಕಾವೇರಿ ಹೆಸರು ತೆಗೆದ್ರೆ ಮಾತನ್ನೇ ಕೇಳಿಸ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಸತ್ಯವಾಗಿ ಗೊತ್ತಾಗಬೇಕು ಅಂತ. ಆದರೆ ಇಲ್ಲಿ ಕಾವೇರಿ ಮತ್ತು ಕೀರ್ತಿ ಇಬ್ಬರು ಕೂಡ ಜಗಳ ಮಾಡ್ಕೋತಿದ್ದಾರೆ. ಬಿಕಾಸ್ ಲಕ್ಷ್ಮಿ ಬದಲಾಗ್ಬಿಡ್ತಾಳೆ, ವೈಷ್ಣವ್ ಬೇಕು ಅಂತ ಹೇಳ್ತಿದ್ದಾಳೆ. ಇಷ್ಟು ದಿನ ನಾನು ಸುಮ್ಮನಿದ್ದೆ ಗಂಡ ಬದಲಾಗ್ತಾನೆ ಅಂತ. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ಇನ್ನು ಏನೇ ಇದ್ರೂ ನನ್ನ ಹಕ್ಕು ಅಧಿಕಾರನ ಕೀಳು ತಗೋತೀನಿ, ನನ್ನ ಗಂಡನ ಬದಲಾಯಿಸ್ತೀನಿ, ಅವನ ಪ್ರೀತಿ ಹುಡುಗಿಂದ ಆಚೆ ಬರುವ ಹಾಗೆ ಮಾಡ್ತೀನಿ, ನನ್ನ ಗಂಡನ ಜೊತೆ ಹೊಸ ಜೀವನನ ಶುರು ಮಾಡ್ತೀನಿ, ನಾವಿಬ್ಬರು ಖುಷಿಯಿಂದ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ ಅನ್ನೋ ಮಾತು ಈ ಕಡೆ ಕೀರ್ತಿ ಮತ್ತು ಕಾವೇರಿ ಅವ್ರ ನಡುವೆ ಜಗಳ ತರಿಸುತ್ತೆ. ಬಿಕಾಸ್ ಅಲ್ಲಿ ಕೀರ್ತಿ ಇಷ್ಟು ದಿನ ಆ ರೀತಿ ಇದ್ದವಳು ಆಲ್ ಆಫ್ ಅ ಸಡನ್ ಚೇಂಜ್ ಆದ್ಲು. ಜೊತೆಗೆ ಇದಕ್ಕೆಲ್ಲ ಕಾರಣ ನೀವೇ ಆಂಟಿ ಅಂತ ನಾನು ಹೇಳಿದ್ದ, ಮಲ್ಗಿದ್ದಿಂಡನ ಆರಾಮಾಗಿ ಕೊಟ್ಲು ಅಂತ ನೀನು ತಾನೇ ಅವಳು ಸರಿಯಾದ ಜೋಡಿ ಅಂತ ಹೇಳಿದ್ದು ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಜ. ಅವತ್ತು ಕೀರ್ತಿನೇ ಹೇಳಿದ್ದು, ಕಾವೇರಿ ಅವ್ರಿಗೂ ಕೂಡ ಅದೇ ಬೇಕಿತ್ತು. ಕೀರ್ತಿನೇ ಅವತ್ತು ಮಲ್ಗೆ ಹೂ ದಿಂಡನ್ನು ಕೊಟ್ಟಿದ್ದಾಳೆ, ನನ್ನ ಹುಡುಗನ್ನೂ ಆರಾಮಾಗಿ ಕೊಟ್ಬಿಡ್ತಾಳೆ ಅಂತ ಅನ್ಕೊಂಡ್ಬಿಟ್ಲು. ಆದರೆ ಇಲ್ಲಿ ಕಾವೇರಿ ಅವ್ರು ಹೇಳೋ ಮಾತು ಅಷ್ಟು ಸತ್ಯವಾಗಿದೆ. ಮಲ್ಗೆ ದಿಂಡನ್ನು ಕೊಡೋಷ್ಟು ಸುಲಭವಾಗಿ ಲಕ್ಷ್ಮಿ ತನ್ನ ಗಂಡನ ಬಿಟ್ಕೊಡೋದಿಲ್ಲ. ಅವಳು ನನ್ನ ಗಂಡ ಬೇಕೇ ಬೇಕು ಅಂತ ನಿಂತ್ಕೊಂಡ್ರೆ ಖಂಡಿತ ನಾವು ಪುಟ್ಟನ ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ, ಪುಟ್ಟ ನಮಗೆ ಕೈಗೂ ಸಿಗೋದಿಲ್ಲ. ಆಲ್ರೆಡಿ ಈಗ ಪುಟ್ಟ ಬದಲಾಗ್ತಿದ್ದಾನೆ, ಅವಳು ಮಾತನ್ನು ಕೇಳ್ತಿದ್ದಾನೆ. ಇಷ್ಟು ದಿನ ಹೇಗೋ ಸುಮ್ಮನಿದ್ಲು, ಅವನೇ ಬದಲಾಗ್ತಾನೆ, ಅಲ್ಲಿ ತನಕ ನಾನು ಟೈಮ್ ಕೊಡಬೇಕು ಅಂತ. ಆದರೆ ಈಗ ಹೆಂಡತಿ ಅನ್ನೋ ಅಧಿಕಾರನ ಚಲಾಯಿಸ್ತೀನಿ ಅಂತದಾಳೆ. ಹೆಂಡತಿಯಾಗಿ ನನ್ನ ಗಂಡ ನನಗೆ ಬೇಕೇ ಬೇಕು ಅಂದರೆ ನಾವು ಏನು ಮಾಡ್ಕೊಳಕ್ಕಾಗತ್ತಾ? ಖಂಡಿತ ನಾವು ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಅಂತ. ಈಗ ಏನು ಮಾಡೋದು ಅಂತ ಇಬ್ಬರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಬಟ್ ಈ ಒಂದು ಕಾಂಪಿಟೇಷನ್ಗೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೋಗಬೇಕು. ಇಬ್ಬರು ಕೂಡ ಹೋದರೆ ಆಗಂತೂ ವೈಷ್ಣವ್ಗೆ ಗೊತ್ತಾಗ್ಬಿಡುತ್ತೆ, ಪ್ರಪಂಚಕ್ಕೂ ಗೊತ್ತಾಗುತ್ತೆ ದೇ ಆರ್ ನಾಟ್ ಅ ಗುಡ್ ಪೇರ್ ಅಂತ. ಅದರಿಂದಾಗಿ ನಾನು ಸರಿಯಾದ ಜೋಡಿ ಅಲ್ಲ, ಅವ್ರಿಗೆ ನ್ಯಾಯ ಒದಗಿಸೋಕ್ಕಾಗಲ್ಲ, ನನಗೆ ಅವ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಅವನು ಲಕ್ಷ್ಮಿಯಿಂದ ದೂರ ಆಗೋ ಪ್ರಯತ್ನ ಸಾಕಷ್ಟಿದೆ ಅಂತ ಕಾವೇರಿ ಅವರು ಹೇಳ್ತಾರೆ. ಆದರೂ ಕೂಡ ಕೈತೊಪ್ಪ ಹೋದ್ರೆ ಏನು ಮಾಡ್ಬೋದು ಅನ್ನೋ ಆಲೋಚನೆ ಇಬ್ರಿಗೂ ಕೂಡ ಕಾಡ್ತದೆ. ಈ ಕಡೆ ಅದೇ ವಿಚಾರಲ್ಲಿ ಕೀರ್ತಿ ಡ್ಯಾನ್ಸ್ ಮಾಡ್ತಿದ್ರೆ ವೈಷ್ಣವ್ ಬರ್ತಾನೆ, ಬಿಗ್ ಶಾಕ್ ಕೊಡ್ತಾನೆ, ತುಂಬ ಖುಷಿಯಿಂದ ಮಾತಾಡ್ತಾನೆ. ಇದರಿಂದಾಗಿ ಕೀರ್ತಿಗೂ ಕೂಡ ಖುಷಿ ಆಗುತ್ತೆ. ಆಲ್ ಚೇಂಜ್ ಆಗ್ತಾನೆ. ಏನಿದು ಇಷ್ಟೊತ್ತು ಖುಷಿಯಿಂದ ಮಾತಾಡ್ತಿದ್ದೆ, ಯಾಕೆ ಈ ರೀತಿ ಬದಲಾದೆ ಅಂತ. ಏನದು ಡೈರಿಯಲ್ಲಿ ಬರೆದಿರೋದು ಕೀರ್ತಿ, ಏನು ಹೇಳಿದೆ ನೀನು, ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿದೆ ಅಲ್ವಾ? ಮೂವ್ ಆನ್ ಆಗಿದ್ಮೇಲೆ ನಿನ್ನೆ ತಾನೇ ಜನವರಿ 24ನೇ ತಾರೀಕು, ನೀನು ಹೇಳಿ 15 ದಿನ ಆಗಿದೆ. ಬಟ್ ಇದು ನಿನ್ನೆ ಬರೆದಿರೋ ಡೈರಿ, ಐ ಲವ್ ಯು ವೈಷ್ಣವ್, ಐ ಕಾಂಟ್ ಲೀವ್ ವಿತೌಟ್ ಯು. ಹೇಗೆ ಬರೆಯೋದಕ್ಕೆ ಸಾಧ್ಯ? ಯಾಕೆ ಬರ್ದಿದ್ಯಾ ಇಲ್ಲಿ? ಇದು ತುಂಬ ಓವರೇ ಆಯಿತು ಅಂತ ಅನ್ನಿಸ್ತಿಲ್ವಾ ಅಂತ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು? ನಾನು ನಿಜ ಬರ್ತಿದ್ದೀನಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ಇವಾಗಲೂ ಕೂಡ ಲವ್ ಮಾಡ್ತಿದ್ದೀನಿ. ನಾನು ಹೇಳಿದ್ದು ನಿನ್ನಿಂದ ದೂರ ಹೋಗ್ತೀನಿ ಅಂತ, ಹಾಗಂದ ನಾನು ನಿನ್ನನ್ನು ಮರೀತೀನಿ ಅಂತ ಹೇಳಿಲ್ಲ. ನನ್ನಿಂದ ನಿನಗೆ ಮತ್ತು ಲಕ್ಷ್ಮಿಗೆ ಹರ್ಟ್ ಆಗಬಾರ್ದು ಅಂತ ನಾನು ಈ ರೀತಿ ಹೇಳಿದೆ ಹೊರತು ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಜ ಹೇಳಬೇಕು ಅಂದರೆ ನಾನು ಲಂಡನ್ ಹೋಗಿದ್ರು ಈಗಲೂ ಕೂಡ ನಾನು ನಿನ್ನನ್ನೇ ಇಷ್ಟಪಡ್ತಿದ್ದೆ ಅಂತಿದ್ದಾಗ ಇದ್ಯಾವ ಡ್ರಾಮಾ ಅಂತ ಮಾಡ್ತಿದ್ಯಾ ಕೀರ್ತಿ, ಇದು ಓವರ್ ಆಯಿತು ಅಂತ ವೈಷ್ಣವ್ ಹೇಳ್ತಿದ್ದಾನೆ. ನಂತರ ಈ ಕಡೆ ಲಕ್ಷ್ಮಿನ ಎಲ್ಲ ಕೂಡ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ನೀನು ಮಾತಾಡಿದ್ದು, ಫೈನಲಿ ಒಪ್ಕೊಂಡೆ ಅಲ್ವಾ, ನನ್ನ ಗಂಡನ ನಾನು ಪಡ್ಕೋತೀನಿ ಅಂತ, ಅಧಿಕಾರನ ಚಲಾಯಿಸ್ತೀನಿ, ಕೇಳಿ ಪಡ್ಕೋತೀನಿ, ಇನ್ನು ಮುಂದೆ ತಾಳ್ಮೆಯಿಂದ ಕಾಯೋ ಸೀನ್ ಎಲ್ಲ ಇಲ್ಲ ಅಂತ ನಮ್ಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಇರಬೇಕು ನೀನು, ಗಂಡನ ಪಡ್ಕೋಬೇಕು, ಧೈರ್ಯವಾಗಿರಬೇಕು. ಜೊತೆಗೆ ವೈಷ್ಣವ್ ಹೇಳ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ಕೊಂಡು ಹೋದ್ರೆ ಅವ್ರು ಹಾಗೆ ಹೋಗ್ಬಿಡ್ತಾರೆ. ಹೆಣ್ಮಕ್ಳು ಸುಮ್ಮನೆ ಇದ್ಬಿಟ್ರೆ ಗಂಡ್ಮಕ್ಳು ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನೀನು ಆ ರೀತಿ ಇರಬಾರ್ದು, ಸರಿಯಾಗಿ ಟೈಮಲ್ಲಿ ಮೂಗ್ದಾರ ಹಾಕ್ಬಿಟ್ಟು ಸರಿ ಮಾಡ್ಕೋಬೇಕು ಅಂತ ಅಜ್ಜಿ ಗಂಗಕ್ಕ ಹಾಗೆ ಸುಪ್ರೀತಾ ಮೂವರು ಕೂಡ ಮಾತಾಡ್ತಿದ್ದಾರೆ. ನಂತರ ಈ ಕಡೆ ಅಪ್ರಿಷಿಯೇಟ್ ಮಾಡಿದ ನಂತರ ಈ ಕಡೆ ಲಕ್ಷ್ಮಿಯ ಬಟ್ಟೆ ಮಡ್ಚಬೇಕಿದ್ರೆ ಕಾವೇರಿ ಅವರು ರೂಮಿಗೆ ಬರ್ತಾರೆ. ಈ ಕಡೆ ಕಾವೇರಿ ಅವ್ರು ಬರ್ತಿದ್ದಾಗೆ, ಅಯ್ಯೋ ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ಇಡೀ ಮನೆ ಖುಷಿ, ನಾವಿಬ್ರು ಚೆನ್ನಾಗಿರೋದ್ರಿಂದ ಇರತ್ತೆ ಅಂದರೆ ಖಂಡಿತ ನನ್ನ ಸಂಸಾರ ಚೆನ್ನಾಗಾಗುತ್ತೆ, ಮೊದಲಿಗಿಂತ ಸೂಪರ್ ಆಗಿರ್ತೀವಿ. ನೋಡ್ತಾರೆ ನನ್ನ ಗಂಡನ ನಾನು ಬದಲಾಯಿಸ್ತೀನಿ, ಆ ಹುಡುಗಿ ನೆನಪಿಂದ ನನ್ನ ಗಂಡನ ಆಚೆ ತರ್ತೀನಿ. ಇಷ್ಟಿನ ನಾನು ಆಮೇಲೆ ಇಟ್ಕೊಂಡು ಹೋಗ್ಬಿಡ್ತಿದ್ದೆ, ಅವರೇ ಬದಲಾಗ್ತಾರೆ, ಅವ್ರಿಗೆ ಸಮಯ ಕೊಡೋಣ, ಅವ್ರಿಗೆ ಸಮಯ ಬೇಕಾಗತ್ತೆ ಅಂತ. ಆದರೆ ಸುಪ್ರೀತಾ ಚಿಕ್ಕಮ್ಮನನ್ನು
ಹೊಡೆದು ಬಡ್ದಪ್ಸಿದ್ದಾರೆ. ಖಂಡಿತ ಇವಾಗ ನನಗೆ ಅರ್ಥ ಆಗಿದೆ ಏನು ಮಾಡಬೇಕು ಅಂತ. ನೋಡ್ತಾರೆ ನಾವಿಬ್ಬರು ಹೇಗೆ ಚೆನ್ನಾಗಿರ್ತೀವಿ ಅಂತ, ನಿಮಗೂ ಕೂಡ ಅದೇ ಬೇಕಿದೆ ಅಲ್ವಾ ಅಂತ ಹೇಳ್ತಿದ್ದಾಳೆ. ಬಟ್ ಪಾಪ ಕಾವೇರಿ ಅವ್ರ ಮನಸ್ಸಲ್ಲಿ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತದೆ. ಇದೆಲ್ಲ ಒಂದು ಸೈಡ್ ನಡೀತಿದ್ರೆ ಆ ಕಡೆ ಕೀರ್ತಿ ಹೀಗೆ ವೈಷ್ಣವ್ ಮಾತಾಡ್ತಿದ್ಯಾ, ನಾವಿಬ್ರು ಪ್ರೀತಿನ ಮರೆತುಬಿಟ್ಯಾ, ನನಗಿಂತ ಜಾಸ್ತಿ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ದ, ಆ ಪ್ರೀತಿಯೆಲ್ಲ ಎಲ್ಲಿ ಹೋಯ್ತು ವೈಷ್ಣವ್, ದಯವಿಟ್ಟು ಹೇಳ್ತೀಯಾ ಹೀಗಿಷ್ಟು ಸುಲಭಕ್ಕೆ ಮರೆಯೋದು ಅಂತ. ನನ್ನಿಂದ ಅಂತೂ ಮರೆಯೋಕ್ಕಾಗ್ತಿಲ್ಲ. ಅದು ಯಾವ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ಯಾ ವೈಷ್ಣವ್, ದಯವಿಟ್ಟು ನನಗೂ ಕೂಡ ಹೇಳು. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೆ, ಎಷ್ಟು ಹಚ್ಕೋತಿದ್ದೆ, ಅದಕ್ಕಿಂತ ಜಾಸ್ತಿ ನಾನು ಪ್ರೀತಿ ಮಾಡ್ತಿದ್ದೆ. ನೀನು ನನ್ನ ತುಳಸಿ ಕಟ್ಟೆಯಲ್ಲಿ ನೀನೇ ಪೂಜೆ ಮಾಡ್ತೀಯ ಅಂತೆಲ್ಲ ಹೇಳಿದ್ದೆ. ಜೊತೆಗೆ ನನಗೋಸ್ಕರ ಏನೇನೆಲ್ಲ ಮಾಡಿದೆ, ಪ್ರತಿ ಬಾರಿ ಶಾಪಿಂಗ್ ಅದು ಇದು, ಎಷ್ಟು ಚೆನ್ನಾಗಿ ನಾವೆಲ್ಲ ಓಡಾಡ್ತಿದ್ವಿ, ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ವಿ. ಖಂಡಿತ ನಿಜ ಎಂಗೇಜ್ಮೆಂಟ್ ದಿನ ನನಗೆ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಲ್ಲ ಅನ್ನೋ ಒಂದು ಸ್ಮಾಲ್ ರೀಸನ್ ಕೊಟ್ಟು ನಾನು ನಿನ್ನಿಂದ ದೂರ ಆದೆ. ಆದರೆ ನನಗೆ ಆಮೇಲೆ ಅರ್ಥ ಆಯಿತು ನನ್ನ ಪ್ರೀತಿ ಎಷ್ಟು ಕಟ್ಟಿ ನನಗೆ ನಿನ್ನನ್ನು ಮರೆತು ಬದುಕೋಕ್ಕಾಗಲ್ಲ ಅಂತ. ಆದರೆ ಆಲ್ರೆಡಿ ನೀನು ಮೂವ್ ಆನ್ ಆಗಿದೆ. ಹೀಗೆ ವೈಷ್ಣವೇದಲ್ಲ ಸಾಧ್ಯ. ಹಾಗಿದ್ರೆ ಪ್ರೀತಿನೇ ಸುಳ್ಳ, ಪ್ರೀತಿಸಿದ ಸುಳ್ಳ, ನೀನು ಮಾತಾಡಿದ ಸುಳ್ಳ, ಹೇಳು ವೈಷ್ಣವ್ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿದ್ದೆ. ಈ ಕಡೆ ಸ್ಟ್ರೆಸ್ ಆಗಿಬಿಡುತ್ತೆ ವೈಷ್ಣವ್ಗೆ. ತಕ್ಷಣ ಕುಸ್ತು ಬಿದ್ದೋಗ್ಬಿಡ್ತಾನೆ. ಏನಾಯಿತು ನೋಡು, ಏನಾಯಿತು ವೈಷ್ಣವ್ಗೆ ಅಂತ ತಬ್ಬಿ ಬಾಡ್ತಿದ್ದಾರೆ, ಎದ್ದೇಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಎದ್ದೇಳ್ತಾನೆ ಇಲ್ಲ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಕಾಲ್ ಮಾಡ್ತಾರೆ. ಲಕ್ಷ್ಮಿ ಅಂತೂ ಕೀರ್ತಿ ಅವ್ರು ಕಾಲ್ ಮಾಡ್ತಿದ್ದಾರೆ. ಖಂಡಿತ ನಾವು ಸೂಪರ್ ಜುಡಿ ಕಾಂಪಿಟೇಷನ್ಗೆ ಹೋಗ್ತಿದ್ದೀವಿ ಅಂದರೆ ಫುಲ್ ಖುಷಿ ಆಗಿಬಿಡ್ತಾರೆ ಅಂತ ಅಂದ್ಕೊಂಡು ಹೇಳೋಕೆ ಹೋದ್ರೆ ಅವಳಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ, ವೈಷ್ಣವ್ ಪ್ರಜ್ಞೆ ತಪ್ಪಿದ್ದಾನೆ ಅಂತ. ಈ ಕಡೆ ಲಕ್ಷ್ಮಿ ಬರ್ತಾಳೆ. ಹೇಗಾಯಿತು ಏನು ಅಂತ ಕೇಳ್ತಿದ್ರೆ ಲಂಡನ್ ಹೋಗೋದ್ರ ಬಗ್ಗೆ ಮಾತಾಡ್ತೀವಿ, ಇದಕ್ಕಿದ್ದಂತೆ ಕುಸ್ತು ಬಿದ್ಬಿಟ್ಟ ಅಂತ ಹೇಳ್ತಾಳೆ. ಈ ಕಡೆ ನೀರು ಹಾಕ್ತಾರೆ. ಏನೇ ಮಾಡಿದ್ರು ಎಚ್ಚರ ಆಗ್ತಿಲ್ಲ, ಗಾಬರಿ ಆಗ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಹೋಗೋದಕ್ಕೆ ನೋಡುವಷ್ಟರಲ್ಲಿ ವೈಷ್ಣವ್ ಎಚ್ಚರ ಆಗಿಬಿಡ್ತಾನೆ. ವೈಷ್ಣವ್ ಎಚ್ಚರ ಆಗ್ತಿದ್ದಾಗೆ ವೈಷ್ಣವ್ಗೆ ಕೀರ್ತಿ ಆಡಿದ ಪ್ರತಿ ಮಾತುಗಳು, ಅವ್ರ ಜೊತೆ ಕಳೆದಂಥ ಪ್ರತಿ ಕ್ಷಣಗಳು ಎಲ್ಲವೂ ಕೂಡ ನೆನಪಾಗ್ತದೆ. ಈ ಕಡೆ ಕೀರ್ತಿನ ನೋಡಿದ್ದೆ ಹಾಗೆ ಅಪ್ಕೊಂಡ್ಬಿಡ್ತಾನೆ. ಲಕ್ಷ್ಮಿ ಶಾಕ್ ಆಗಿದ್ದಾಳೆ, ಕಣ್ಣೀರು ಹಾಕ್ತಾಳೆ. ಅತ್ತ ಕಡೆ ಈ ಕಡೆ ಸುಪ್ರೀತಾ ಹಾಗೆ ಕಾವೇರಿ ಅವ್ರ ಮಧ್ಯೆ ಮಾತಿನ ಜಟಾಪಟಿ ನಡೆಯುತ್ತೆ. ಈ ಕಡೆ ಸುಪ್ರೀತಾ ಹೇಳ್ಕೊಂಡು ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕಾವೇರಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಏನು ಅಂದರೆ ಸೀಕ್ರೆಟ್ ಇದೆ ಅಲ್ವಾ, ಮದುವೆ ಸೀಕ್ರೆಟ್. ಏನು ಮೋಡಿ ಮಾಡಿ ಕೀರ್ತಿನ ವೈಷ್ಣವಿಂದ ದೂರ ಮಾಡಿದ್ರಿ. ವೈಷ್ಣವ ಹುಚ್ಚಿ ಥರ ಪ್ರೀತಿ ಮಾಡ್ತಿದ್ಲು ಕೀರ್ತಿ. ಅಷ್ಟೆಲ್ಲ ಪ್ರೀತಿ ಮಾಡ್ತಿದ್ದ ಕೀರ್ತಿ ವೈಷ್ಣವ್ ಅಷ್ಟು ಮೇಲ್ ಬಿದ್ದು ಹೋದ್ರು. ಮದುವೆ ಕೊನೆ ಗಳಿಗೆ ತನಕ ವೈಷ್ಣವನ ಬೇಡ ಅಂತ ಹೇಳಿ ಕೀರ್ತಿ ದೂರ ಸರಿದಿದ್ಲು. ಆದರೆ ಮದುವೆ ಆಗ್ತಿದ್ದಾಗೆ ಅವಳು ವೈಷ್ಣವ್ ಬೇಕು ಅಂತ ಬಂದು, ನೀವು ಕೂಡ ಅವಳ ಜೊತೆ ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ರೆ. ನೀವಂತ ಆಸಾಮಿನೇ ಅಲ್ಲ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಂಗೆ ತುಂಬ ಚೆನ್ನಾಗಿ ಗೊತ್ತು ಮದುವೆ ಹಿಂದೆ ಒಂದು ಸೀಕ್ರೆಟ್ ಇದೆ ಅಂತ. ಹೀಗೆ ಅದಕ್ಕೆ ಮದುವೆ ಮಾಡಿದ್ರಿ ಲಕ್ಷ್ಮಿ ಜೊತೆ ವೈಷ್ಣವ್ನ, ಹೇಳಿ ಅದಕ್ಕೆ. ಅದರಿಂದ ಏನೋ ರಹಸ್ಯ ಇದೆ ಅಲ್ವಾ, ಆ ರಹಸ್ಯ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾಗೆ ಆ ರೀತಿ ಏನೂ ಇಲ್ಲ. ಸುಮ್ಮನೆ ವಿನಾಕಾರಣ ನೀನೇನೋ ಮಾತಾಡಬೇಡ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೀವೇನೋ ಹೈಡ್ ಮಾಡಬೇಡಿ. ಖಂಡಿತ ಆದಷ್ಟು ಬೇಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆ ರಹಸ್ಯ ಗೊತ್ತಾಗ್ತಿದ್ದಾಗೆ ಖಂಡಿತ ವೈಷ್ಣವ್ ನಿಮ್ಮಿಂದ ದೂರ ಆಗ್ತಾನೆ. ನೀವು ಎಂಥವ್ರು ಅನ್ನೋದು ಗೊತ್ತಿರೋದು ನನಗೆ ನನ್ನ ಅಮ್ಮಂಗೆ ಮಾತ್ರ. ನಮ್ಮಿಬ್ರಿಗೆ ಹೊರತಾಗಿ ನೀವು ಎಂಥ ಮೊಸಳೆ ಕಣ್ಣೀರು ಆಟ ಆಡ್ತೀರಾ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ಸೀಕ್ರೆಟ್ ರಿವೀಲ್ ಆದರೆ ಎಲ್ಲರಿಗೂ ಕೂಡ ನಿಮ್ಮ ನಾಟಕ ಬಟ ಬಯಲಾಗುತ್ತೆ. ನಿಮ್ಮ ಒಳ್ಳೆ ಮುಖದ ಹಿಂದೆ ಎಂಥ ದುರ್ಬುದ್ಧಿ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅಂತೂ ಸಿಡ್ದು ಹೇಳ್ತಿದ್ದಾರೆ. ಈ ಕಡೆ ಸುಪ್ರೀತಾ ಅವ್ರೇನು ಕಡಿಮೆ ಎಲ್ಲ ಕಾವೇರಿ ಅವ್ರಿಗೆ ಟೋಂಗ್ ಕೊಟ್ಟು ಮಾತಾಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಶಾಕ್ ಆಗಿದ್ದಾಳೆ. ಬಿಕಾಸ್ ಇಲ್ಲಿ ಕೀರ್ತಿನ ಅಪ್ಕೊಂಡು ನಾನು ಏನು ಮಾಡಲಿ ಕೀರ್ತಿ, ನನ್ಗೆ ಹಳೆದನ್ನು ಯಾವುದು ಮರೆಯೋಕೆ ಆಗ್ತಿಲ್ಲ, ನನ್ಗೆ ಏನು ಮಾಡಲಿ, ನನ್ನಿಂದ ಆಗಲ್ಲ ನೀನು ಬಿಟ್ಟು ಅಂತ ಎಲ್ಲ ಹೇಳ್ತಿದ್ದಾನೆ. ಮಾತು ಏನೇನೋ ಆಗ್ಬಿಡ್ತದೆ ಅಂತ ಅನ್ಕೋತೀವಿ, ಬಟ್ ಏನೂ ಆಗಲ್ಲ. ಆಲ್ರೆಡಿ ವೈಷ್ಣವ್ ಲಕ್ಷ್ಮಿ ಜೊತೆ ತುಂಬ ಖುಷಿಯಿಂದ ಮಾತಾಡ್ತಿದ್ದಾನೆ. ತನ್ನ ಹೆಂಡತಿಗೆ ಲಕ್ಷ್ಮಿಗೆ ಏನು ಕೊಡಬೇಕು, ಯಾವ ಪ್ಲೀಸ್ ಕೊಡಬೇಕು ಎಲ್ಲವನ್ನ ಕೂಡ ಕೊಡೋಕೆ ಮುಂದಾಗಿದ್ದಾನೆ. ಎಲ್ಲ ಪ್ರಾಮಿಸಸ್ನ ಕೂಡ ಇನ್ನು ಮುಂದೆ ಈಡೇರಿಸ್ತೀನಿ, ನಿಮ್ಮ ಏನು ಖುಷಿನೋ, ನನ್ನ ಹೆಂಡತಿಗೆ ಏನು ಸಿಗಬೇಕು ಎಲ್ಲವನ್ನ ಕೂಡ ಕೊಡ್ತೀನಿ, ಇನ್ನು ಮುಂದೆ ನಾವು ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ತಿದ್ದಾನೆ. ಈ ಮಾತು ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು ವೈಷ್ಣವ್ ಇದಕ್ಕಿದ್ದಾಗೆ ಈ ರೀತಿ ಅಂತ. ಯಾಕ್ರಿ ಶಾಕ್ ಆಗ್ತಿದ್ರಾ? ಯಾಕೆ ನನ್ನ ಜೊತೆ ಹೊಸ ಜೀವನ ಶುರು ಮಾಡೋಕ್ಕೆ ನೀವು ರೆಡಿ ಅಲ್ವಾ? ಎಲ್ಲ ಪ್ರೊಮಿಸಸ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂತಿದ್ರೆ ಖಂಡಿತ ಅಂತ ಹೇಳಿ ಫುಲ್ ಖುಷಿ ಆಗ್ತಿದ್ದಾಳೆ. ಆಕಾಶದಲ್ಲೇ ತೀರ್ತಿದ್ದಾಳೆ. ಇವಳೆಲ್ಲ ಆಕಾಶದಲ್ಲಿ ತೇಲ್ತಿದ್ರೆ ಆ ಕಡೆ ಕಾವೇರಿ ಹಾಗೆ ಕೀರ್ತಿ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಿದೆ.
ಸೂಪರ್ ಜೋಡಿಯಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋಣ, ಇಬ್ರು ಕೂಡ ಗೆಲ್ಲೋಣ ಅಂತ ಹೇಳಿ ಸಖತ್ ತುರು ಹಾಕಿದ್ದಾರೆ ಲಕ್ಷ್ಮಿ ಮತ್ತೆ ವೈಷ್ಣವ್. ಈ ಕಡೆ ಕಾವೇರಿ ಮತ್ತೆ ಕೃಷ್ಣಗೆ ಟಾಂಗ್ ಕೊಟ್ಟು ನಮ್ಮ ಮನೆಗೆ ಹೊಸ ಜೋಡಿನೇ ಪ್ರೈಸ್ ತರಬೇಕು ಅಂತ ಮನೆಯವರೆಲ್ಲರೂ ಕೂಡ ಆಸೆ ಪಡ್ತಿದ್ದಾರೆ. ಆದ್ರೆ ಅಲ್ಲಿ ಗೆಲ್ಲಬಾರ್ದು ಅಂತ ಕಾವೇರಿ ಮತ್ತೆ ಕೀರ್ತಿ ಇಬ್ರು ಕೂಡ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಕೂಡ ಮಾಡ್ತಿದ್ದಾರೆ. ಬಟ್ ಫೈನಲಿ ರಿಸಲ್ಟ್ ಔಟ್ ಆಗೋದು ವೈಷ್ಣವ್ ಮತ್ತೆ ಲಕ್ಷ್ಮಿ ವಿನ್ ಆದ್ರು ಅಂತಾನೆ. ಬಟ್ ಅವ್ರಿಗೆ ಏನೇನು ಅಡೆತಡೆ ಆಗುತ್ತೆ, ಹೇಗೆ ಹೊರಗಡೆ ಬಂದು ಜಯಿಸ್ತಾರೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.